ಡಾಕ್ಟರ್ ಮದನ್ ಮೋಹನ್ ಬಜಾಜ್ರವರೊಂದಿಗೆ ಇಬ್ರಾಹಿಂ ಮತ್ತು ಸಿಂಗ್ ಎಂಬ ಇನ್ನಿಬ್ಬರು ವೈದ್ಯರು ಕಂಡುಹಿಡಿದ ಈ ವೇದನಾ ತರಂಗಕ್ಕೆ ಬಿಸ್ ತರಂಗಗಳು ಅಂತ ಕರೆಯಲಾಗಿದೆ. ಇದನ್ನು ಖ್ಯಾತ ವಿಜ್ಞಾನಿ ಐನ್ಸ್ಟೈನ್ರ ವೇದನಾ ತರಂಗದ ಮುಂದಿನ ಭಾಗ ಅಂತಲೇ ಹೇಳಲಾಗಿದೆ. ಈ ಮೂರು ವಿಜ್ಞಾನಿಗಳ ಪ್ರಕಾರ ಜೀವಿಗಳ ಹತ್ಯೆಯಿಂದ ಉಂಟಾದ ಈ ವೇದನಾ ತರಂಗಗಳು ತೇಲುತ್ತಲೇ ಇದ್ದು ಭೂಮಿಯ ವಿವಿಧ ಪದರಗಳಲ್ಲಿ ವಿದ್ಯುತ್ ಶಕ್ತಿಯನ್ನು ಪಡೆಯುವ ಸಾಮರ್ಥ್ಯವನ್ನು ಹೊಂದಿರುತ್ತವಂತೆ. ಹಾಗೆಯೇ ಈ ವೇದನಾ ತರಂಗಗಳು ಭೂಮಿಯ ಒಳಗಿರೋ ಕಲ್ಲು ಬಂಡೆಗಳ ಮೇಲೆ ಹೆಚ್ಚಿನ ಒತ್ತಡವನ್ನು ಉಂಟು ಮಾಡುತ್ತಲೇ ಇರುತ್ತವಂತೆ. ಒಂದು ದಿನ ಒತ್ತಡ ಹೆಚ್ಚಾಗಿ ಆ ಒತ್ತಡವು ಭೂಮಿಯನ್ನು ಸೀಳಿಕೊಂಡು ಹೊರಬರುತ್ತಂತೆ. ಹೀಗೆ ವೇದನಾ ತರಂಗಗಳು ಜೀವಿಗಳ ಹತ್ಯೆಯೊಂದಿಗೆ ನೇರ ಸಂಪರ್ಕವನ್ನು ಹೊಂದಿರುವುದು ನಿರಂತರ ಇವರುಗಳ ಸಂಶೋಧನೆಯಿಂದ ದೃಢಪಟ್ಟಿದೆ. ಹೀಗಾಗಿ ಎಲ್ಲಿ ಕಸಾಯ ಕಾರ್ಯಗಳು ಹೆಚ್ಚಿರುತ್ತವೋ ಅಥವಾ ಎಲ್ಲೆಲ್ಲಿ ಹೆಚ್ಚೆಚ್ಚು ಜೀವಿಗಳ ಹತ್ಯೆ ನಡೆಯುತ್ತೋ ಅಲ್ಲೆಲ್ಲ ಭೂಕಂಪವಾಗುವ ಸಾಧ್ಯತೆ ಹೆಚ್ಚಿರುತ್ತಂತೆ. ಒಂದೊಮ್ಮೆ ನಿರಂತರವಾಗಿ ನಡೆಯುತ್ತಿರೋ ಜೀವಿಗಳ ಹತ್ಯೆ ನಿಂತರೆ ಈ ವೇದನಾ ತರಂಗಗಳು ಸ್ವಯಂ ಚಾಲಿತವಾಗಿ ನಿಂತು ಹೋಗೋದ್ರೊಂದಿಗೆ ಭೂಕಂಪದ ಭಯ ಇಲ್ಲವಾಗುತ್ತಂತೆ.